ಜನ ತುಂಬ ಫ್ರೆಂಡ್ಗಳ ಹತ್ರನೇ ಎಲ್ಲ ಹೇಳ್ಕೊಳ್ಳೋದು, ಮನೆಯಲ್ಲಿ ಹೇಳ್ಕೊಳಕ್ಕಾಗ್ದಿರೋ ವಿಷಯನೂ. ಬಟ್ ಅದನ್ನು ಮೀರಿದ ಕೆಲವೊಂದೆಲ್ಲ ಇರುತ್ತೆ. ಅದೆಲ್ಲ ಮನಸ್ಸಲ್ಲಿ ಹಿಡ್ಕೊಂಡು ಯಾರಿಗೂ ಹೇಳೋಕ್ಕಾಗದೆ, ಯಾರಿಗೂ ನೋವು ತಡ್ಕೊಳಕ್ಕಾಗದೆ, ಈ ಥರ ಜನ ತುಂಬ ಸ್ಟ್ರೆಸ್ ಆದರೆ ಏನಾಗುತ್ತೆ ಅಂದರೆ ಮನುಷ್ಯ ಬೇರೆ ಥರ ಚೇಂಜ್ ಆಗ್ತಾನೆ, ಆಯಿತಾ. ಬೇರೆ ಥರ ಹೆಂಗೆ ಚೇಂಜ್ ಆಗ್ತಾನೆ ಅಂದರೆ ಹೆಂಗೆ ಮಂಗನಿಂದ ಮಾನವ ಆದನೋ, ಮಾನವನಿಂದ ಅದು ಬೇರೆ ಥರ ಚೇಂಜ್ ಆಗಿಬಿಡ್ತಾನೆ. ಹೆಂಗೆ ಮಂಗನಿಂದ ಮಾನವನಿಂದ ಈ ಥರ ಸ್ಟ್ರೆಸ್ಫುಲ್ ಲೈಫ್ ಇದ್ದರೆ ಅವನದು ಆಯುಸ್ಸು ಕಮ್ಮಿ ಆಗುತ್ತೆ, ಅವನದು ಇಮ್ಯುನಿಟಿನೂ ಎಲ್ಲ ಚೇಂಜಸ್ ಆಗುತ್ತೆ, ಹ್ಯೂಮನ್ ಅನ್ನೋ ಒಂದು ಬಾಡಿ ಹೊಟ್ಟೋಗ್ಬಿಡುತ್ತೆ. ಮನುಷ್ಯಂದೊಂದು DNA ಕಳ್ಕೊಂಬಿಡ್ತಾನೆ. ಅರ್ಥ ಆಯ್ತಾ? ಈ ಸ್ಟ್ರೆಸ್ ಇರೋದು ಒಂದೇ ಒಂದು ರೀಸನ್ಗೋಸ್ಕರ ಆ ಒಂದು ವಂಶನೇ ಬರ್ತಾ 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 ಕುಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ತಿಳ್ಕೊಂಡಿರೋ ನಮ್ಮ ಋಷಿಮುನಿಗಳು ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋ ಒಬ್ಬ ಮನುಷ್ಯ ಎಂಥವನಾದ್ರೂ ದೇವಸ್ಥಾನದಲ್ಲಿ ಹೋಗಿ ಗುಡಿಯಲ್ಲಿರೋ ದೇವರಿಗೆ ಎಲ್ಲ ಹೇಳ್ಕೊಂಡು, ನೀನೇ ನೋಡ್ಕೊಳ್ಳಪ್ಪ ನೀನೇ ನನಗೆಲ್ಲ ದಾರಿ, ನಾನು ನಿನ್ನೆ ನಂಬಿದ್ದೀನಿ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಿ ಹೇಳ್ಕೊತಾನೆ. ಮನಸ್ಸಲ್ಲಿರೋದೆಲ್ಲ ಅಲ್ಲಿ ಹೇಳ್ಕೊಂಡು ಈಚೆ ಬಂದಾಗ ಪೀಸ್ ಆಫ್ ಮೈಂಡಲ್ಲಿ, ನೆಮ್ಮದಿಯಾದ ಮೈಂಡಲ್ಲಿ ಅವನು ಬರ್ತಾನೆ. ಅವನ 3/4% ಸ್ಟ್ರೆಸ್ಸು ಆ ಟೆಂಪಲಲ್ಲಿರೋ, ಆ ಗುಡಿಯಲ್ಲಿರೋ ಆ ವಿಗ್ರಹದ ಮುಂದೆ ಅವನು ಹೇಳ್ಕೊಂಡು ರಿಲೀಫ್ ಆಗ್ತಾನೆ. ಇವಾಗ ರಿಲೀಫ್ ಆಗೋಕ್ಕೆ ಸೈಕ್ಯಾಟ್ರಿಸ್ಟು, ಹಾಸ್ಪಿಟಲು, ಅದಕ್ಕೆ PhD ಮಾಡಿರೋ ಸೈಕ್ಯಾಟ್ರಿಸ್ಟ್ ಎಲ್ಲ ಈಗೀಗ ಬಂದಿದ್ದಾರೆ. ಬಟ್ ಆಗಿನ ಕಾಲದಲ್ಲಿ ಇದನ್ನೆಲ್ಲ ಯೋಚನೆ ಮಾಡಿನೇ ಮನುಷ್ಯ ಹೊನ್ನು ಹೆಣ್ಣು ಮಣ್ಣಿಗೆಲ್ಲ ತುಂಬ ಆಸೆ ಪಡ್ತಾನೆ. ಆಸೆ ಪಡ್ತಾ ಸ್ಟ್ರೆಸ್ಗಳು ಬರುತ್ತೆ. ಸ್ಟ್ರೆಸ್ಸು ಅವನ ಕೈಲಿ ತಡ್ಕೊಳಕ್ಕಾಗದೆ ತಲೆ ಹೀಟ್ ಆಗುತ್ತೆ. ಹೀಟ್ ಆದರೆ ಅವನು ಕೋಮಾಗೆ ಹೋಗ್ತಾನೆ, ಇಲ್ಲ ಹುಚ್ಚನಾಗ್ತಾನೆ ಅಂದ್ಬಿಟ್ಟು. ಯಾಕಂದರೆ ಮನುಷ್ಯರಿಗೆ ಮನಸ್ಸು ಅನ್ನೋದು ಬಂದ್ಬಿಟ್ಟಿದೆ. ಆ ಮನಸ್ಸು ಯಾವುದಕ್ಕೂ ಏನಕ್ಕೂ ತಡ್ಕೊಳ್ಳಲ್ಲ.